ಅಯೋಧ್ಯೆ ರಾಮ ಮಂದಿರದ ಈ ವಿಚಾರಗಳು ನಿಮಗೆ ತಿಳಿದಿದೆಯೇ? ಅಯೋಧ್ಯೆ ರಾಮ ಮಂದಿರದ ಪ್ರತಿಷ್ಠಾಪನೆಗೂ ಮುನ್ನ ನಾವು ರಾಮ ಮಂದಿರದ ಇತಿಹಾಸವನ್ನು, ಅದಕ್ಕೆ ಸಂಬಂಧಿಸಿದ ಪ್ರಮುಖ ಘಟನೆಗಳನ್ನು ತಿಳಿದುಕೊಳ್ಳಬೇಕಾದದ್ದು ಅವಶ್ಯಕ. ಅಯೋಧ್ಯೆ ರಾಮ ಮಂದಿರಕ್ಕೆ ಸಂಬಂಧಿಸಿದ ಈ ವಿಚಾರಗಳು ನಿಮಗೆ ತಿಳಿದಿದೆಯೋ ಇರಬಹುದು. ಈ ವಿಚಾರಗಳು ಯಾವುವು ಗೊತ್ತೇ? 2024 ಜನವರಿಯಂದು ಅನಾವರಣಗೊಳ್ಳಲಿರುವ ಅಯೋಧ್ಯೆ ರಾಮ ಮಂದಿರವನ್ನು ಹಲವಾರು ವರ್ಷಗಳಿಂದ ನಿರ್ಮಾಣ ಮಾಡಿಕೊಂಡು ಬರಲಾಗುತ್ತಿದೆ. ಈ ವರ್ಷ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡು ಭಕ್ತರ ಸೇವೆಗೆ ಸಜ್ಜಾಗಿದೆ. ಅಯೋಧ್ಯೆಯು ರಾಮನ ಜನ್ಮಸ್ಥಳವಾದ್ದರಿಂದ ಅಲ್ಲಿ ರಾಮನ ಬಾಲರೂಪದ ವಿಗ್ರಹವನ್ನಿಟ್ಟು ಪೂಜೆಯನ್ನು ಮಾಡಲಾಗುತ್ತದೆ. ಈ ದೇವಾಲಯದ ನಿರ್ಮಾಣಕ್ಕಾಗಿ ಸುಮಾರು 1800 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಎಂದು ಅಂದಾಜಿಸಲಾಗಿದೆ. ಅಯೋಧ್ಯೆ ರಾಮ ಮಂದಿರದ ಕುರಿತು ತಿಳಿದುಕೊಳ್ಳಲು ಸಾಕಷ್ಟು ವಿಚಾರಗಳಿದ್ದರೂ ಈ ವಿಚಾರಗಳು ಅತ್ಯಂತ ಆಶ್ಚರ್ಯಕರವಾಗಿದೆ. ಆ ವಿಚಾರಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳಿ. ಅಯೋಧ್ಯೆ ರಾಮ ಮಂದಿರದ ಸರಳ ಇತಿಹಾಸ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಗೊಳ್ಳುತ್ತಿರುವ ಈ ಸ್ಥಳದಲ್ಲಿ ಹಿಂದೆ ಇದ್ದ ಹಿಂದೂ ದೇವಾಲಯವನ್ನು 16ನೇ ಶತಮಾನದ ಆರಂಭದಲ್ಲಿ ಮೊದಲ ಮೊಘಲ್ ಚಕ್ರವರ್ತಿ ಮಸೀದಿಯ ನಿರ್ಮಾಣಕ್ಕಾಗಿ ನಾಶ ಮಾಡಿದನು. ಇದನ್ನು ಆಧುನಿಕ ಕಾಲದಲ್ಲಿ ಬಾಬ್ರಿ ಮಸೀದಿ ಎಂದು ಕರೆಯಲಾಗುತ್ತದೆ. ಶಾಸ್ತ್ರದ ಪುರಾವೆಗಳು ಮಸೀದಿಯು ತನ್ನದೇ ಆದ ಅಡಿಪಾಯವನ್ನು ಹೊಂದಿಲ್ಲ, ಬದಲಾಗಿ ಇದು ಹಿಂದೂ ದೇವಾಲಯದ ಮೇಲೆ ನಿರ್ಮಿಸಲ್ಪಟ್ಟಿದೆ ಎಂದು ಸಾಬೀತುಪಡಿಸುತ್ತದೆ. 19ನೇ ಶತಮಾನದ ಆರಂಭದಿಂದಲೂ ಈ ಸ್ಥಳದಲ್ಲಿ ರಾಮನನ್ನು ಪೂಜಿಸಲು ಹಿಂದೂ ಮತ್ತು ಸಿಖ್ ಪ್ರಯತ್ನಗಳು ನಡೆದಿವೆ. 1949ರಲ್ಲಿ ಸರ್ಕಾರವು ಮಸೀದಿಯನ್ನು ವಿವಾದಿತ ಸ್ಥಳವೆಂದು ಘೋಷಿಸಿತು. ಇದು ಮಸೀದಿಯ ಬಳಕೆಯನ್ನು ನಿಲ್ಲಿಸಲು ಕಾರಣವಾಯಿತು. 1990ರ ದಶಕದ ಆರಂಭದಲ್ಲಿ ಈ ಮಸೀದಿ ಅರ್ಧ ಶತಮಾನದವರೆಗೆ ಬಳಕೆಯಲ್ಲಿರಲಿಲ್ಲ. 2019ರಲ್ಲಿ ಭಾರತೀಯ ಸರ್ವೋಚ್ಚ ನ್ಯಾಯಾಲಯವು ಆ ಸ್ಥಳದಲ್ಲಿ ಹಿಂದೂ ದೇವಾಲಯದ ನಿರ್ಮಾಣವನ್ನು ಮುಂದುವರಿಸಲು ಅವಕಾಶ ಮಾಡಿಕೊಟ್ಟಿತು. ಬಾರ್ಬಿ ಮಸೀದಿಯ ಬದಲಿಗೆ ಈ ಮಸೀದಿ 2019ರಲ್ಲಿ ಭಾರತೀಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಭಾಗವಾಗಿ ಬಾರ್ಬಿ ಮಸೀದಿಯು ಬದಲಿಗೆ ಹೊಸ ಮಸೀದಿಯ ನಿರ್ಮಾಣಕ್ಕಾಗಿ ಹತ್ತಿರದ ಭೂಮಿಯನ್ನು ಮೀಸಲಿಡಲಾಯಿತು. ಈ ಹೊಸ ಮಸೀದಿಯು ಭಾರತದ ಅತಿದೊಡ್ಡ ಮಸೀದಿಯಾಗಲಿದೆ. ಮಸೀದಿ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಎಂದು ಹೆಸರಿಡಲು ಮತ್ತು ಒಂದೇ ಬಾರಿಗೆ ಸುಮಾರು 9,000 ಆರಾಧಕರಿಗೆ ಅವಕಾಶ ಕಲ್ಪಿಸಲಾಗಿದೆ. ನಿರ್ಮಾಣವನ್ನು ಶೀಘ್ರದಲ್ಲೇ ಪ್ರಾರಂಭಿಸುವ ಯೋಜನೆಯೂ ಇದೆ. ಶ್ರೇಷ್ಠ ಈ ದೇವಾಲಯ. ಈ ಸ್ಥಳವು ರಾಮನ ಜನ್ಮಸ್ಥಳವಾದ್ದರಿಂದ ಹಿಂದೂಗಳಿಗೆ ಹೆಚ್ಚಿನ ಗೌರವಯುತವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಪುರಾತತ್ವ ಮತ್ತು ಸಾಕ್ಷ್ಯಚಿತ್ರ ಪುರಾವೆಗಳು ಈ ಸ್ಥಳವು ಅನಾದಿ ಕಾಲದಿಂದಲೂ ಹಿಂದೂಗಳಿಗೆ ಆಧ್ಯಾತ್ಮಿಕ ಪ್ರಾಮುಖ್ಯತೆಯ ಸ್ಥಳವೆಂದು ಗುರುತಿಸಲ್ಪಟ್ಟಿದೆ ಎಂಬುದನ್ನು ತಿಳಿಸುತ್ತದೆ. ವಾರಣಾಸಿ ಮತ್ತು ಮಥುರಾದಲ್ಲಿನ ಪ್ರಮುಖ ಹಿಂದೂ ಪೂಜಾ ಸ್ಥಳಗಳು ಸೇರಿದಂತೆ ಭಾರತದಲ್ಲಿನ ಸಾವಿರಾರು ಹಿಂದೂ ದೇವಾಲಯಗಳು ಮುಸ್ಲಿಂ ಆಡಳಿತಗಾರರು ಮತ್ತು ಆಕ್ರಮಣಕಾರರಿಂದ ನಾಶವಾಗಿದೆ. ಪುರಾತತ್ವ ಇಲಾಖೆಯಿಂದ ದೊರೆತ ಪುರಾವೆಗಳು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಇತ್ತೀಚಿನ ಉತ್ಪನ್ನದ ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸ್ಲಿಂ ನಡುವೆ ಘರ್ಷಣೆಗಳು ಆಗಬಾರದೆಂದು ಪ್ರತಿನಿಧಿಗಳನ್ನು ಮತ್ತು ಪ್ರಮುಖ ಪುರಾತತ್ವ ಶಾಸ್ತ್ರಜ್ಞರಲ್ಲಿ 2 ಮುಸ್ಲಿಮರನ್ನು ಆಯೋಜಿಸಲಾಗಿತ್ತು. ಈ ತಂಡ ನೀಡಿದ ಮಾಹಿತಿಯ ಆಧಾರದ ಮೇಲೆ ರಾಮ ಜನ್ಮಭೂಮಿಯನ್ನು ಹಿಂದೂಗಳಿಗೆ ನೀಡಲಾಯಿತು. ಈ ಅವಧಿಯಲ್ಲಿ ಸೈಟ್ ಅನ್ನು ಪವಿತ್ರ ಉದ್ದೇಶಗಳಿಗಾಗಿ ಹೊರತುಪಡಿಸಿ ಬೇರಾವ ಉದ್ದೇಶಗಳಿಗೆ ಬಳಸಿದೆ ಎಂಬುದು ತಿಳಿದಿಲ್ಲ. ಅಂದರೆ ಸೈಟ್ನಲ್ಲಿ ಮನೆಗಳು ಅಥವಾ ಇತರ ವಾಸಸ್ಥಳಗಳ ಯಾವುದೇ ಪುರಾವೆಗಳಿಲ್ಲ. ಉತ್ಪನ್ನದಲ್ಲಿ ಹಿಂದೂ ಮರಳುಗಲ್ಲಿನ ಕೆತ್ತನೆಗಳು, ಸ್ತಂಭಗಳು ಮತ್ತು ಶಿವಲಿಂಗವನ್ನು ಪತ್ತೆ ಮಾಡಲಾಗಿದೆ. ಇಲ್ಲಿ ಈ ಹಿಂದೆ ಇದ್ದ ಹಿಂದೂ ದೇವಾಲಯವು 12ನೇ ಶತಮಾನದಷ್ಟು ಹಿಂದಿನದು ಮತ್ತು ಮುಸ್ಲಿಮರು ಆಕ್ರಮಿಸಿಕೊಂಡಿರುವ ದೇವಾಲಯಗಳಲ್ಲಿ ಇದೇ ದೊಡ್ಡದು. ಈ ದೇವಾಲಯವನ್ನು ಮೊಘಲ್ ರಾಜವಂಶದ ಮೊದಲ ಚಕ್ರವರ್ತಿ ಬಾಬರ್ 1528ರಲ್ಲಿ ಮಸೀದಿಯ ನಿರ್ಮಾಣಕ್ಕಾಗಿ ನಾಶಪಡಿಸಿದನು. ಉತ್ಖನನಗಳು. ಈ ಮಸೀದಿಯು ತನ್ನದೇ ಆದ ಯಾವುದೇ ಅಡಿಪಾಯವನ್ನು ಹೊಂದಿಲ್ಲ ಮತ್ತು ಅದರ ಹಿಂದಿನ ಹಿಂದೂ ದೇವಾಲಯದ ಮೇಲೆ ನೇರವಾಗಿ ನಿರ್ಮಿಸಲ್ಪಟ್ಟಿದೆ ಎಂದು ತೋರಿಸುತ್ತದೆ. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.